ದೇಶದಲ್ಲಿ ಸುಮಾರು ಇವತ್ತು ಹೋರಾಟ ಮಾಡಿ ಇಡೀ ದೇಶದಲ್ಲಿ ಒಂದು ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಅಂತ ಹೇಳ್ಬಿಟ್ಟು ಮೊದಲ ಬಾರಿಗೆ ನನ್ನ ಎಲ್ಲ ಆಸೆಗಳನ್ನು ಬಿಟ್ಟು ಯಾವುದೇ ಒಂದು ಆಮಿಷಗೆ ಒಳಗಾಗದೆ ಜೊತೆಗೆ ಒಂದು ಯಾವುದೇ ಒಂದು ಏನೋ ಸಂಕೋಚ ಇರದಂಗೆ ಇವತ್ತು ಮಾದಿಗ ಸಮುದಾಯವನ್ನು ಒಂದು ಉಳಿಸುವಂಥ ಕೆಲಸ ಮಂದಾಕಿನವರು ಸೇರುತ್ತೆ. ಜೊತೆಗೆ ಈ ಒಂದು ರಾಜ್ಯದಲ್ಲಿ ಹೇಳಬೇಕು ಅಂದರೆ ಎರಡು ಕಣ್ಣುಗಳು, ಒಬ್ಬರು ಎಚ್ ಆಂಜನೇಯ ಸಾಹೇಬರಾದರೆ ಇನ್ನೊಬ್ಬರು ನಮ್ಮ ನಾರಾಯಣ ಸ್ವಾಮಣ್ಣವರು, ಆನೇಕಲ್ ನಾರಾಯಣ ಸ್ವಾಮಣ್ಣವರು, ನಾರಾಯಣಸ್ವಾಮಣ್ಣವರು. ಅವರು ಇವರಿಬ್ಬರೂ ಸೇರಿ ಈ ಒಂದು ಸಮುದಾಯಕ್ಕೆ ಒಂದು ಹೋರಾಟದ ಮೂಲಕ ಅವರ ಒಂದು ಅಧಿಕಾರವನ್ನು ಸಹ ಬದಿಗೊತ್ತು ಏನೇ ಆದರೂ ಸರಿ, ನಮ್ಗೆ ಅಧಿಕಾರ ಎಲ್ಲೇ ಹೋದರೂ ಸರಿ ಈ ಸಮುದಾಯಕ್ಕೆ ಏನೋ ಒಂದು ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಇಬ್ಬರೂ ಸಹ ಶ್ರಮಪಟ್ಟಿದ್ದಾರೆ. ನಿಜವಾಗ್ಲೂ ಅವರಿಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ಇವತ್ತೇನು ನಮಗೆ 6% ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿದೆ. ಇನ್ನು ಇನ್ನೊಬ್ಬರಿಗೆ ಯಾರು ಸಿಕ್ತು, ಯಾಕೆ ಕೊಟ್ಟರು, ಯಾಕೆ ಕೊಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಬೇಕಾಗಿಲ್ಲ. ಈಗ ಇದ್ದಿದ್ದು 6 ಅನ್ನೋ ಪ್ರಶ್ನೆ ಏನು ಪರ್ಸೆಂಟೇಜ್ ಇತ್ತು 6% ಸಿಕ್ಕಿದೆ. ಯಾಕಂದರೆ ಇಷ್ಟು ದಿನ 10 ಜನ ಇರೋರ್ಗೂ 10 kg ಅಕ್ಕಿ, 3 ಜನ ಇರೋರ್ಗೂ 10 kg ಅಕ್ಕಿ, 5 ಜನ ಇರೋರ್ಗೂ 10 kg ಅಕ್ಕಿ ಕೊಡ್ತಾಯಿದ್ರು. ಅಂದರೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ಎಲ್ಲ ಅಧಿಕಾರವನ್ನು 3% ಇರೋರ್ಗೂ ಸಂಪೂರ್ಣ ಅಧಿಕಾರವನ್ನು ಕೊಡ್ತಾಯಿದ್ರು. ಈಗ ಅವ್ರು ಏನು ಜನಸಂಖ್ಯೆ ಆಧಾರಿತದ ಮೇಲೆ ಏನಿದೆ ಅದರ ಸಲುವಾಗಿ ಇವತ್ತು ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ. ಮೊದಲಿಗೆ ನಾನು ಏನು ಆಂಧ್ರದ ಒಬ್ಬ CM ಏನಿದ್ದಾರೆ ನಮ್ಮ ರೇವಂತ್ ರೆಡ್ಡಿ ಅವರು ಒಳ್ಳೆ ನಿರ್ಧಾರವನ್ನು ತಗೊಂಡು ಅವರು ಒಂದು ಕ್ಯಾಬಿನೆಟಲ್ಲಿ ಜಾತಿ ವರ್ಗದ ವ್ಯಕ್ತಿಯಾಗಿದ್ರೂ ನೀವು ಒಳ ಮೀಸಲಾತಿಯನ್ನು ಒಂದು ಜಾರಿಗೆ ತಂದಿರೋದು ಬಹಳ ಸಂತೋಷದ ಸುದ್ದಿ. ಯಾಕೆಂದರೆ ಇವತ್ತು ಇಷ್ಟು ತಡ ಆಗೋದಕ್ಕೆ ನಮ್ಮ ತಾರತಮ್ಯಗಳು ಎಡಬಲ ಅನ್ನೋ ಲೆಕ್ಕದಲ್ಲಿ ನಮಗೆಲ್ಲ ತಂದಿರ್ತಾಯಿದ್ರು. ಈಗ ನಮಗೇನು 6% ಇತ್ತು ಅದು ಕೊಟ್ಟಿದ್ದಾರೆ. ಅದು ನಾವೆಲ್ಲರೂ ಎಡಬಲ ಅಂದಿರೋ ಅಣ್ಣ ತಮ್ಮಂದ್ರಾಗಿದ್ದೀವಿ. ಯಾವುದೋ ಒಂದು ಸಮಸ್ಯೆ ಇಲ್ದಂಗೆ ನಾವೆಲ್ಲರೂ ಗೊತ್ತಿರೋರು ಜೊತೆಯಲ್ಲಿ ಇರ್ತೀವಿ ಅಂತೇಳಿ ನಾವೆಲ್ಲರೂ ಇದೇ ಥರ ಎಲ್ರಿಗೂ ಸಮಾನತೆ ಸಿಕ್ಕಿದೆ ಅನ್ನೋದು ಇವತ್ತು ನಿಜವಾದ ಸ್ವತಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನಕ್ಕೆ ಗೌರವ ತಂದುಕೊಟ್ಟಿದೆ ಕರ್ನಾಟಕ ಸರ್ಕಾರ ಅಂತ ಹೇಳೋಕ್ಕೆ ಬಯಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು.